ನಿತ್ಯಾನಂದಂ ಇವತ್ತೊಂದು ಶಕ್ತಿಯುತ ಗ್ರಹಿಕೆ ಸಿಕ್ತು. ಒಂದು ಭಗವಾನ್ರ ಒಂದು ರೀಲ್ ನೋಡ್ತಾ ಇದ್ದಾಗ ಅದರೊಳಗೆ ಭಗವಾನ್ ಹೇಳ್ತಾರೆ, ಜೀವನದಲ್ಲಿ ಎಲ್ಲಾನು ಮಂಗಳತ್ವ, ಏನೂ ಆಗಬಾರ್ದಾಗ್ತಲ್ಲ, ಎಲ್ಲಾನು ಸರಿಯಾಗಿಯೇ ಆಗ್ತಾ ಇದೆ ಅಂತ ಹೇಳಿ. ಈ ಒಂದು ಶಕ್ತಿಯುತ ಗ್ರಹಿಕೆ ನನಗೆ ಜ್ಞಾಪಕ ಬಂದಾಗ ಇದು ಮುಂಚೆನೂ ಗೊತ್ತಿತ್ತು, ಆದರೆ ಮರ್ತಿದ್ದೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಎಲ್ಲ ಜೀವನದಲ್ಲಿ ಕೂಡ ಮೇಲೆ ಕೆಳಗೆ ನಡೀತಾನೆ ಇರುತ್ತೆ. ಕೆಲವು ಘಟನೆಗಳು ನಮ್ಮನ್ನ ಖಿನ್ನತೆಗೆ ಹಾಕುತ್ತೆ, ಬೇಜಾರಾಗುವಾಗ ಮಾಡುತ್ತೆ, ಏನಕ್ಕಪ್ಪ ನಂಗೆ ಹಿಂಗಾಗ್ತಾ ಇದೆ ಅಂತ ಅನ್ಸುತ್ತೆ. ಆ ಥರದ ಕೆಲವು ಘಟನೆಗಳು ನನಗೂ ಕೂಡ ನಿನ್ನೆ ಮನೆಯಲ್ಲಿ ನಡೀತಿತ್ತು. ಆಗ ಈ ಒಂದು ಶಕ್ತಿಯುತ ಗ್ರಹಿಕೆಯ ಒಂದು ರೀಲ್ನ ನನಗೆ ಕಣ್ಣಿಗೆ ಬಿತ್ತು. ಆವಾಗ ನಂಗೆ ಜ್ಞಾಪಕ ಬಂತು, ಹೌದಲ್ಲ, ಪರಮಶಿವ ನನಗೆ ಗುರುವಾಗಿ ಬಂದಾಗ ಹೇಗೆ ತಾನೇ ಏನೇನೋ ನಡೆಯೋದಕ್ಕೆ ಸಾಧ್ಯ, ಎಲ್ಲಾನು ಸರಿಯಾಗೇ ನಡೆಯುತ್ತೆ ಅಂತ ಹೇಳಿ. ಈ ಥರದ ಒಂದು ಶಕ್ತಿಯುತ ಗ್ರಹಿಕೆಗೆ ನನಗೆ ಗ್ರಹಿಕೆ ನನಗೆ ನೆನಪಿಗೆ ಬಂದಿದ ತಕ್ಷಣ ನನಗೇನು ಅರ್ಥ ಆಯಿತು ಅಂದರೆ, ಏನಾಗ್ತಾ ಇದೆ ಅದೆಲ್ಲ ಸರಿಯಾಗಿ ಆಗ್ತಾ ಇದೆ ಅಂತ. ನೀವು ಆ ಒಂದು ಅರಿವಿಗೆ ಬನ್ನಿ, ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಎಲ್ಲಾನು ಸರಿಯಾಗಿ ನಡೀತಿದೆ, ಏನೂ ಆಗಬಾರ್ದು ಆಗ್ತಾ ಇಲ್ಲ ಅಂತ ಹೇಳಿ. ಆಗ ನೀವು ಕೂಡ ಅರ್ಥ ಮಾಡ್ಕೊಳ್ತೀರಾ, ಜೀವನ ಯಾವಾಗಲೂ ಮಂಗಳತ್ವನೇ ಭಗವಾನ್ ಹೇಳ್ದಾಗೆ ಅಂತ ಹೇಳಿ. ನಿತ್ಯಾನಂದಂ.